ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತು ನಾವು ಕಾಂತಾರ ಚಾಪ್ಟರ್ 1 ಮೂವಿಗೆ ಬಂದಿದ್ದೀವಿ. 4DX ಅಲ್ಲಿ ನೋಡಲಿಕ್ಕೆ ಬಂದಿದ್ದೀವಿ. ನೋಡೋಣ ಹೇಗಿದೆ, ಯಾವ ರೀತಿ ಇದೆ ಅಂತ. ತುಂಬ ಎಕ್ಸೈಟ್ಮೆಂಟ್ ಇದೆ ಯಾವ ರೀತಿ ಇರುತ್ತೆ ಅಂತ. ಫಸ್ಟ್ ಟೈಮ್ ಬಂದಿರೋದು, ಹೇಗಿರುತ್ತೆ ಏನು ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಬನ್ನಿ ನೋಡ್ಬಿಟ್ಟು ಬಂದು ಹೇಗಿದೆ ಅಂತ ಹೇಳ್ತೀನಿ. ಮೂವಿ ನೋಡ್ಕೊಂಡು ಬಂದ್ವಿ, ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಸರ್ ಬಂದು ತುಂಬ ಚೆನ್ನಾಗಿ ಮೂವಿ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ಹೋಗೇ ಇರಲಿಲ್ಲ ಮೂವಿಗೆ. ಸೊ ಆಫ್ಟರ್ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಆದಮೇಲೆ ನಾನು ಇವಾಗ ಮೂವಿ ನೋಡಲಿಕ್ಕೆ ಬಂದಿದ್ದು. ನನಗೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು ಮೂವಿ. ಸೊ ತುಂಬ ದಿನದ ಆದಮೇಲೆ ನಾನು ಹೋಗಿ ಮೂವಿ ನೋಡಿದ್ದಕ್ಕೂ ಸಾರ್ಥಕ ಅಂತ ನನಗನ್ನಿಸ್ತು, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಮೂವಿ. ಪ್ರತಿಯೊಂದು ಒಂದೊಂದು ಸೀನು ಕೂಡ ಹೇಗಿದೆ ಅಂದರೆ ರಿಯಲಿಸ್ಟಿಕ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಏನಂದರೆ 4DX ಅಂತ ನಾವು ಓದ್ವಿ ಅಷ್ಟೇ, ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಕೆಲವೊಂದು ಸೀನ್ಗಳಿಗೆ ಅದು ಸೂಟ್ ಆಗುತ್ತೆ, ಎಲ್ಲ ಒಂದು ಆ್ಯಕ್ಷನ್ಗೂ ಸೂಟ್ ಆಗಲ್ಲ ಅಂತ ಅನಿಸ್ತು ನನಗೆ. ಬಟ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ರತಿಯೊಂದು ಸೀನ್ ಕೂಡ ತುಂಬ ಚೆನ್ನಾಗಿದೆ. ಮತ್ತು ಕೊನೆವರೆಗೂ ಗೊತ್ತಾಗೋದಿಲ್ಲ ಯಾರು ವಿಲನ್ ಅಂತ. ಅದು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಯಾರು ವಿಲನ್ ಆಗಿದ್ದಾರೆ ಅಂತ. ಸೊ ಇನ್ನೊಂದೇನಂತ ಹೇಳಿದ್ರೆ, ಗ್ರಾಫಿಕ್ಸಲ್ಲಿ ಯೂಸ್ ಮಾಡೇ ಇಲ್ಲ ಅಂತ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಅಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಅದು ಯಾವುದೂ ಕೂಡ ನನಗೆ ಏನಂದರೆ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅನಿಸಲ್ಲ. ರಿಯಲ್ ಆಗಿ ಹೌದು ಇವ್ರು ಇದ್ದಾರೆ, ನಿಜ ಇವ್ರು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಅನಿಸುತ್ತೆ. 5 ಸ್ಟಾರ್ ಅಲ್ಲ, ಇದಕ್ಕೆ 5 ಸ್ಟಾರ್ಗೆ ಒಂದು ಎಕ್ಸ್ಟ್ರಾ ಹಾಕಿ 6 ಸ್ಟಾರ್ನ ಕೊಡ್ಬೋದು. ಮೂವಿನ ನೋಡಿ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹೋಗಿ ಮೂವಿ ನೋಡಿ, ಡೈರೆಕ್ಟಾಗಿ ಥಿಯೇಟರಲ್ಲಿ ಹೋಗಿ ನೋಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಫೈನಲಿ ಇಟ್ಸ್ ಅ ಬ್ಲಾಕ್ ಬಸ್ಟರ್ ಮೂವಿ.